ರಾಜ್ಯ ರಾಜಕಾರಣದಲ್ಲಿ ಸೆಟಲ್ಮೆಂಟ್ ಟಾಕ್ ಫೈಟ್ ಜೋರಾಗಿದೆ. ಡಿಕೆ ಶಿವಕುಮಾರ್ ಅವರ ಮಾತಿಗೆ ಈಶ್ವರಪ್ಪನವರು ಕೌಂಟರ್ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾರ್ಯಾರು ಏನೇನಂದ್ರು ಆ ಕುರಿತ ಒಂದು ವರದಿ ಇಲ್ಲಿದೆ. ಈಶ್ವರಪ್ಪನ ಕ್ಷಮೆ ಕೇಳಿ ಅಂತ ನಾವು ಹೇಳ್ತಾ ಇಲ್ಲ. ಅವನು ಸೆಟಲ್ಮೆಂಟ್ ಒನ್ ರೌಂಡ್ ಸೆಟಲ್ಮೆಂಟ್ ಆಗಿದೆ. ಅಸೆಂಬ್ಲಿಲಿ ಏನೋ ಮಾತಾಡಿದ್ರು, ನಿಮ್ಗೆ ನೆನಪಿದೆಯಾ? ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು. ಈಗ ಎಲ್ಲಿದ್ದಾರೆ ಈಶ್ವರಪ್ಪ? ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದ್ದೆಲ್ಲ ಒಂದೊಂದು ಸ್ಟೇಜ್ ಸೆಟಲ್ಮೆಂಟ್ ಆಗ್ತಾ ಇದೆ. ಕೇಳಿದ್ರಲ್ವಾ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಸೆಟಲ್ಮೆಂಟ್ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸ್ವತಃ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಡಿಕೆಶಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಎಸ್ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ ಈಶ್ವರಪ್ಪ, ಡಿಕೆಶಿ ಅವರದ್ದು ಗೂಂಡಾ ಭಾಷೆ, ಇದಕ್ಕೆ ಹೆದರುವುದಿಲ್ಲ. ಸದ್ಯದಲ್ಲೇ ಡಿಕೆಶಿ ಪೂರ್ತಿಯಾಗಿ ಜೈಲಿಗೆ ಹೋಗುವ ಸೆಟಲ್ಮೆಂಟ್ ನಡೆಯಲಿದೆ ಅಂದರು. ಅವ್ರು ಹೇಳಿದ್ದಾರೆ ಅರ್ಧ ಸೆಟಲ್ಮೆಂಟ್ ಮಾಡಿದ್ದೀನಿ ಅಂತ. ಇದೊಂದು ಗೂಂಡಾ ಭಾಷೆ, ಇದು ಗೂಂಡಾ ಭಾಷೆ. ಇದು ಇಂಥ ಭಾಷೆಗೆ ನಾನು ಬಗ್ಗೋನಲ್ಲ, ಹೆದರೋನಲ್ಲ. ಇದು ಹಂಗಂದರೆ ಈಗ ನಾನು ಅದಕ್ಕೋಸ್ಕರ ಹೇಳ್ತೀನಿ, ಈಗ ಅರ್ಧ ಜೈಲಿಗಿದ್ದು ಬೇಲಲ್ಲಿ ಇದ್ದಾರೆ, ಹೊರಗೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್. ಹೌದು, ನನಗೆ ಬಗ್ಗೆ ಹೇಳಿದ್ರು ಅವರು, ನಾನು ಈಗ ಸ್ವಲ್ಪ ಸೆಟಲ್ಮೆಂಟ್ ಮಾಡಿದ್ದೀನಿ ಅಂತ. ನಾನು ಹೇಳ್ತೀನಿ, ನಿಮ್ಮ ಸೆಟಲ್ಮೆಂಟ್ ಆಗಿ ತಿಹಾರ್ ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದೀರಿ, ಇನ್ನೂ ಪೂರಾ ಸೆಟಲ್ಮೆಂಟ್ ಆಗೋದಕ್ಕೆ ತಿಹಾರ್ ಜೈಲಿಗೆ ಮತ್ತೆ ನೀವು ಹೋಗೋರಿದ್ದೀರಿ. ಇದರಲ್ಲಿ ಯಾವ ಅನುಮಾನನೂ ಇಲ್ಲ ನನ್ನ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. 100ಕ್ಕೆ 100ರಷ್ಟು ಡಿಕೆಶಿ ಜೈಲಿಗೆ ಹೋಗ್ತಾರೆ. ಅದಕ್ಕಾಗಿ ಅವರು ಬೇಲ್ ತಗೊಳ್ಳೋದಕ್ಕೆ ಓಡಾಡ್ತಿದ್ದಾರೆ. ನ್ಯಾಯಾಂಗವನ್ನು ಖರೀದಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ನಿಜವಾಗ್ಲೂ ಕೂಡ ಸೀರಿಯಸ್ ಆಗಿದೆ ಜೈಲಿಗೆ ಹೋಗುವಂತ. 100ಕ್ಕೆ 100 ಹೇಳ್ತಾ ಇದ್ದೇನೆ ರೀ. ಈಗಾಗಲೇ ಅವ್ರು ಯಾಕೆ ಬೇಲ್ನಲ್ಲಿ ಒದ್ದಾಡ್ತಿದ್ದಾರೆ? ಈಗಾಗಲೇ ಅವರು ಮೇಲೆ 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 ಬೇಲ್ ತೊಗೊಳಕ್ಕೆ ಒದ್ದಾಡ್ತಿದ್ದಾರೆ. ಅವ್ರಿಗೂ ಕೂಡ ಈಗಾಗಲೇ ಕೋರ್ಟು, ಈ ದೇಶದಲ್ಲಿ ನ್ಯಾಯ ಇದೆಯಲ್ರಿ, ನ್ಯಾಯಾಂಗವನ್ನು ಖರೀದಿ ಮಾಡೋಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ನಾನು ಇವತ್ತಿನ ತನಕನೂ ಕೂಡ ಈ ನ್ಯಾಯಾಂಗದ ಮೇಲೆ ನಂಬಿಕೆನ ಇಟ್ಕೊಂಡೆ, ಪ್ರಜಾಪ್ರಭುತ್ವ ನಂಬಿಕೆ ಇಟ್ಕೊಂಡೆ, ರಾಷ್ಟ್ರೀಯ ವಿಚಾರವನ್ನು, ಹಿಂದುತ್ವದ ವಿಚಾರವನ್ನು ಹೆಚ್ಚಿಗೆ ತಗೊಂಡು ಹೋರಾಟ ನಾವು ಮಾಡ್ತಿರೋದು. ಒಟ್ನಲ್ಲಿ ರಾಜ್ಯದಲ್ಲಿ ಸೆಟಲ್ಮೆಂಟ್ ಟಾಕ್ ಫೈಟ್ ಜೋರಾಗಿದೆ. ಈಶ್ವರಪ್ಪ ಜೈಲು ಹೇಳಿಕೆಗೆ ಡಿಕೆಶಿ ಪ್ರತಿಕ್ರಿಯೆ ಏನು ಅನ್ನೋದು ಸದ್ಯದ ಪ್ರಶ್ನೆ. ಅಕ್ರಮ ಹಣ ವರ್ಗಾವಣೆ ಆರೋಪ ಹೊತ್ತಿರುವ ನಾರಾ ಭರತ್ ರೆಡ್ಡಿ ಕುಟುಂಬಕ್ಕೆ ಇಡಿ ಶಾಕ್ ಕೊಟ್ಟಿದೆ. ಆದರೆ ಸತತ 16 ಗಂಟೆಗಳ ಕಾಲ ನಡೆದ ದಾಳಿಗೆ ಕಾರಣವೇನು ಅನ್ನೋದು ಇನ್ನೂ ನಿಗೂಢವಾಗಿದೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಮತ್ತು ಅವರ ಸಂಬಂಧಿಕರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಆರೋಪ ಕೇಳಿ ಬಂದಿದೆ. ಇದರ ತನಿಖೆ ಭಾಗವಾಗಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ರಾಜ್ಯದ 14ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದಾಳಿ ನಡೆಸಿದ್ದಾರೆ. ಶಾಸಕ ಭರತ್ ರೆಡ್ಡಿ ಅವರ ಬಳ್ಳಾರಿ ನಿವೇಶನ ಮತ್ತು ಕರ್ನಾಟಕ ಹಾಗೂ ತೆಲಂಗಾಣದ ಕೆಲವು ಸ್ಥಳಗಳಲ್ಲಿ ಶೋಧ ನಡೆಸಲಾಗುತ್ತಿದೆ. ಕೇಂದ್ರೀಯ ತನಿಖಾ ಸಂಸ್ಥೆಯ ಅಧಿಕಾರಿಗಳು ಬಳ್ಳಾರಿ ಮತ್ತು ಬೆಂಗಳೂರಿನಲ್ಲಿ ಭರತ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟ ಸ್ಥಳಗಳನ್ನು ಶೋಧಿಸಿದ್ದಾರೆ. ಇನ್ನು ಶಾಸಕ ಭರತ್ ರೆಡ್ಡಿ ಅವರೊಂದಿಗೆ ನಂಟು ಹೊಂದಿರುವ ಕೆಲವು ಗಣಿಗಾರಿಕೆ ಮತ್ತು ಕಲ್ಲು ಗಣಿಗಾರಿಕೆ ವ್ಯವಹಾರಗಳ ಸ್ಥಳಗಳಲ್ಲೂ ತನಿಖೆ ನಡೆಸಲಾಗಿದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶನಿವಾರ ಬೆಳಿಗ್ಗೆ 6:30ಕ್ಕೆ ಏಕಕಾಲಕ್ಕೆ ಶಾಸಕ ನಾರಾ ಭರತ್ ರೆಡ್ಡಿ ಮನೆ, ಅವರ ತಂದೆ ಕಚೇರಿ, ಅವರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ರಾತ್ರಿ 10 ಗಂಟೆಯವರೆಗೂ ಇಡಿ ಅಧಿಕಾರಿಗಳು ಜಾಲಾಡಿದ್ದಾರೆ. ಮನೆ, ಕಚೇರಿ ಹೀಗೆ ಹಲವಾರು ಕಡೆಗಳಲ್ಲಿ ಇಡಿ ಜಾಲಾಡಿದೆ. ಶಾಸಕ ಭರತ್ ರೆಡ್ಡಿ ಮನೆ ಹಾಗೂ ಸಂಬಂಧಿಕರ ಮನೆ, ಕಚೇರಿ ಮೇಲೆ ಸತತ ದಾಳಿ ನಡೆದಿದೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಭರತ್ ರೆಡ್ಡಿ ಅವರ ಸಂಬಂಧಿಕರ ಮೇಲೆ ಯಾವ ಪ್ರಕರಣದಲ್ಲಿ ದಾಳಿ ನಡೆಸಲಾಗ್ತಾ ಇದೆ ಎಂಬುದನ್ನು ಇನ್ನೂ ಸ್ಪಷ್ಟವಾಗಿಲ್ಲ. ರೇಣುಕಾರಾಧ್ಯ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಭ್ರೂಣ ಪತ್ತೆ ಮತ್ತು ಹತ್ಯೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ಸಿಐಡಿ ತಯಾರಿಯನ್ನ ಮಾಡ್ತಾ ಇದೆ. ಆದರೆ ಸಿಐಡಿ ಟೀಮ್ಗೆ ಇದೀಗ ಅದೊಂದು ವಿಚಾರ ಮಾತ್ರ ದೊಡ್ಡ ತಲೆಬಿಸಿಯಾಗಿದೆ. ಹಾಗಿದ್ರೆ ಅದ್ಯಾವ ವಿಚಾರ ಅಂತೀರಾ? ಈ ಸ್ಟೋರಿ ನೋಡಿ.
ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ. ಮಂಡ್ಯ ಮೈಸೂರು ಭಾಗದಲ್ಲಿ ನಡೆದಿದ್ದ ಈ ಅನಿಷ್ಟ ಕಾರ್ಯ ದೇಶದ ಮುಂದೆ ಇಡೀ ಕರ್ನಾಟಕವೇ ತಲೆ ತಗ್ಗಿಸುವಂತೆ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಹೆಣ್ಣು ಭ್ರೂಣ ಹತ್ಯೆಕೋರರನ್ನ ಬೆಂಬಿಡದಂತೆ ಕಾಡಿದ್ದು ನಮ್ಮ ಗ್ರೌಂಡ್ ರಿಪೋರ್ಟ್ಗಳಿಂದ ಎಚ್ಚೆತ್ತ ಸರ್ಕಾರ ಸಿಐಡಿ ತನಿಖೆಗೆ ಆಗ್ರಹಿಸಿದ್ದು ಮೈಸೂರು, ಬೆಂಗಳೂರು, ಮಂಡ್ಯದ ಪ್ರತಿಷ್ಠಿತ ಆಸ್ಪತ್ರೆ, ಲ್ಯಾಬ್, ಆಲೆ ಮನೆಗಳಿಗೂ ಬೀಗ ಬಿದ್ದಿತ್ತು. ಇನ್ನು ರಾಜ್ಯ ಸರ್ಕಾರ ನೇಮಿಸಿದ್ದ ಸಿಐಡಿ ತಂಡ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣದ ತನಿಖೆಯನ್ನ ಬಹುತೇಕ ಅಂತಿಮಗೊಳಿಸಿದೆ. ಇನ್ನೊಂದು ವಾರದಲ್ಲಿ ಆರೋಗ್ಯ ಇಲಾಖೆಗೆ ವರದಿ ಸಲ್ಲಿಕೆ ಮಾಡಲಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ 12 ಆರೋಪಿಗಳನ್ನ ಬಂಧಿಸಿದ್ದು ಭ್ರೂಣ ಹತ್ಯೆಯ ವರದಿ ಸಿದ್ಧತೆ ಮಾಡಿದೆ. ಸಿಐಡಿ ಏನೋ ವರದಿ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಆದರೆ ಭ್ರೂಣ ಪತ್ತೆಗೆ ಬಳಸ್ತಾ ಇದ್ದ ಸ್ಕ್ಯಾನಿಂಗ್ ಯಂತ್ರಗಳ ಮೂಲವಿನ್ನೂ ಸಿಐಡಿಗೆ ಸಿಕ್ಕಿಲ್ಲ. ಹೀಗಾಗಿ ಸರ್ಕಾರದಿಂದ ಅನುಮತಿ ಪಡೆದು ಆರೋಗ್ಯ ಇಲಾಖೆಗೆ ವರದಿ ಕೊಡಲು ಸಿದ್ಧತೆ ನಡೆಸಿದೆ. ಸ್ಕ್ಯಾನಿಂಗ್ ಯಂತ್ರಗಳ ಮಾರಾಟ ಹಾಗೂ ಬಳಕೆ ಅಕ್ರಮವಾಗಿದೆ. ಭ್ರೂಣ ಪತ್ತೆಗೆ ಬಳಸ್ತಾ ಇದ್ದ ಯಂತ್ರಗಳು ತಂದಿದ್ದು ಎಲ್ಲಿಂದ ಅನ್ನೋದು ನಿಗೂಢವಾಗಿದೆ. ಚೆನ್ನೈ ಮೂಲದ ವೈದ್ಯ ತುಳಸಿರಾಮ್, ಮೈಸೂರಿನ ಖಾಸಗಿ ಆಸ್ಪತ್ರೆಯೊಂದರ ವೈದ್ಯ ಡಾಕ್ಟರ್ ಚಂದನ್ ಬಳ್ಳಾಲ್, ಆತನ ಪತ್ನಿ ಮೀನಾ, ಮೈಸೂರಿನ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿ ರಿಜ್ಮಾ, ಲ್ಯಾಬ್ ಟೆಕ್ನಿಷಿಯನ್ ನಿಸ್ಸಾರ್ ಎಂಬಾತನ ಬಂಧನ ಆಗಿದೆ. ಪ್ರಕರಣ 2 ತಿಂಗಳ ಹಿಂದೆ ಸಿಐಡಿಗೆ ವರ್ಗಾವಣೆ ಆಗಿತ್ತು. ಆಗಿನಿಂದಲೂ ಕೂಡ ಸಿಐಡಿ ಸಾಕಷ್ಟು ವಿಚಾರಗಳನ್ನ ಹೊರತೆಗೆದಿದೆ. ಆದ್ರೆ ಈ ಒಂದು ವಿಚಾರ ಮಾತ್ರ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಒಟ್ನಲ್ಲಿ ಇಷ್ಟು ದಿನ ಅಕ್ರಮವಾಗಿ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದ ಆರೋಪಿಗಳ ಆಟಗಳು ಒಂದೊಂದಾಗಿ ಹೊರ ಬರ್ತಾ ಇದೆ. ಕಳೆದ ಕೆಲವು ದಿನಗಳ ಹಿಂದೆ ನಕ್ಸಲರ ತಂಡ 3 ಭಾಗದಲ್ಲಿ ಕಾಣಿಸಿಕೊಂಡಿದೆ. ವದಂತಿ ಹರಡಿತ್ತು. ನಮ್ಮ ಮನೆಯ ಬಳಿ ಭೇಟಿ ನೀಡಿದೆ. ಹೀಗಂತ ಮುದೂರು ಮೂಲದ ವ್ಯಕ್ತಿಯೋರ್ವರು ಮಾಡಿದ ಕರೆಗೆ ಎನ್ಎಫ್ ತಂಡ ಕೊಲ್ಲೂರು ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಶೋಧ ನಡೆಸಿದೆ. ಆದರೆ ಕುರುಹುಗಳು ದೊರಕಿಲ್ಲ. ಹಾಗಾಗಿ ಇದು ಸುಳ್ಳು ವದಂತಿಯಾಗಿದೆ ಅಂತ ಗ್ರಾಮದ ಹೆಸರು ಹಾಳು ಮಾಡುವ ನಕ್ಸಲ್ ಹಣೆಪಟ್ಟಿ ಕಟ್ಟು ಪ್ರಯತ್ನ ನಡೆದಿದೆ ಅಂತ ಹೇಳಿದ್ದಾರೆ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಹಳ್ಳಿಹೊಳೆ, ದೇವರಬಾಳು, ಅಮಾಸ್ಬೈಲು ಇವೆಲ್ಲ ಈ ಮೊದಲೇ ನಕ್ಸಲರ ನೆರಳಿನಲ್ಲಿ ಗುರುತಿಸಿಕೊಂಡಿದ್ದ ಸ್ಥಳ. ಸುಮಾರು 10 ವರ್ಷಗಳ ಹಿಂದೆ ಈ ಭಾಗದಲ್ಲೆಲ್ಲ ನಕ್ಸಲರ ಆರ್ಭಟ ಹೆಚ್ಚಾಗೇ ಇತ್ತು. ಆದರೆ ಕಳೆದ 10 ವರ್ಷಗಳಲ್ಲಿ ಯಾವುದೇ ನಕ್ಸಲ್ ಚಟುವಟಿಕೆ ಇರಲಿಲ್ಲ. ಆದರೆ ಇದೀಗ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶವಾಗಿರುವಂತಹ ಮುದೂರು ಗ್ರಾಮದ ವ್ಯಾಪ್ತಿಯಲ್ಲಿ ನಕ್ಸಲರು ಮತ್ತೆ ಕಾಣಿಸಿಕೊಂಡಿದ್ದಾರೆ ಎನ್ನುವ ವದಂತಿ ಹರಡಿದೆ. ಹೌದು, ಜಡ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉದಯನಗರ ಎನ್ನುವ ಪ್ರದೇಶಕ್ಕೆ ಹತ್ತಿರವೇ ಇರುವಂತಹ ಗುಂಡಿನಹೊಳೆ ಎನ್ನುವ ಸ್ಥಳದ ನಿವಾಸಿ ಶಾಜು ನಕ್ಸಲರ 5 ಜನರ ತಂಡವನ್ನ ನಾನು ನೋಡಿದ್ದೇನೆ ಅಂತ ಎಎನ್ಎಫ್ಗೆ ಕರೆ ಮಾಡಿ ತಿಳಿಸಿದ್ರು. ಹೀಗಾಗಿ 10 ವರ್ಷದ ಬಳಿಕ ಆಕ್ಟಿವ್ ಆದ ಎಎನ್ಎಫ್ ತಂಡ ಸ್ಥಳೀಯ ಕೊಲ್ಲೂರು ಪೊಲೀಸರ ಸಹಭಾಗಿತ್ವದಲ್ಲಿ ಪ್ರತ್ಯಕ್ಷದರ್ಶಿ ಶಾಜು ಹೇಳಿಕೆಯನ್ನು ಆಧರಿಸಿ ಎಎನ್ಎಫ್ 3 ತಂಡಗಳು ಕೂಬಿಂಗ್ ನಡೆಸಿದ್ದಾರೆ. ಇನ್ನು ಡ್ರೋನ್ ಬಳಸಿ ಪರಿಶೀಲನೆ ನಡೆಸಿದ್ರೂ ಯಾವುದೇ ನಕ್ಸಲರ ಸುಳಿವಿಲ್ಲ. ಹೀಗಾಗಿ ನಕ್ಸಲರು ಕಾಣಿಸಿಕೊಂಡಿದ್ದಾರೆ ಎನ್ನಲಾದ ಪ್ರದೇಶದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಹಾಕುವ ಮೂಲಕ ಕಟ್ಟೆಚ್ಚರ ವಹಿಸಲಾಗಿದೆ. ಮೊನ್ನೆ ರಾತ್ರಿ 2:30 ರಾತ್ರಿ ನಾಯಿ ಕೂಗಿದ್ದು. ನಾವು ಸ್ವಲ್ಪ ಹೊರಗಡೆ ಬಂದು ಲೈಟ್ ಹೊಡೆದು ನೋಡೋತಿಗೆ 5 ಜನ ನಡ್ಕೊಂಡು ಹೋಗ್ತಾ ಉಂಟು ಮೇಲೆ ಕಾಡಿಗೆ. ಅವರ ಬೆನ್ನಲ್ಲಿ ಬ್ಯಾಗ್ ಇದೆ, 2 ಜನ ಕೈಯಲ್ಲಿ ಕೋವಿ ಇದೆ. ಕೋವಿ ಅದಕ್ಕೆ ಎಣಿಸುತ್ತೆ, ಕಾಣುತ್ತೆ. ಮತ್ತು ಬ್ಯಾಗ್ ಇದೆ, ಲೈಟ್ ಇದೆ, ನಡ್ಕೊಂಡು ಹೋಗಿದ್ದು. ಕೂಡಲೇ ನಾನು ಬೆಳಿಗ್ಗೆ ನಮ್ಮ ಹರಿರಾಮ್ ಶಂಕರ್ SP ಬ್ಯಾಂಗ್ಳೂರು ಅವರಿಗೆ ತಿಳಿಸಿದ್ದಾರೆ. ಮಾರನೇ ದಿನ ಬೆಳಿಗ್ಗೆ ಬೆಳ್ಳಿಯಪ್ಪ DSP ಅವರು ಬಂದಿದ್ದಾರೆ, ಕುಂದಾಪುರ ಇವರು ಮತ್ತು SP ಅವರು ಎಲ್ಲ ಬಂದಿದ್ದಾರೆ. ನಕ್ಸಲ್ ವದಂತಿ ಹಬ್ಬಿ 4-5 ದಿನ ಕಳೆದರೂ ಯಾವುದೇ ಪುರಾವೆಗಳು ಸಿಕ್ಕಿಲ್ಲ. ಪೊಲೀಸರು ರಾತ್ರಿ ಹಗಲು ಸಾಕಷ್ಟು ಮಾಹಿತಿಯನ್ನ ಸಂಗ್ರಹಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ನಕ್ಸಲ್ ಎನ್ನುವುದೇ ಸುಳ್ಳು ಸುದ್ದಿ. ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸುವುದು ಸರಿಯಲ್ಲ.
ನಮ್ಮ ಊರು ಗ್ರಾಮಗಳಿಗೆ ಅನಗತ್ಯ ನಕ್ಸಲ್ ಪೀಡಿತ ಪ್ರದೇಶದ ಹಣೆಪಟ್ಟಿ ಕಟ್ಟಬೇಡಿ. ನಿಜಕ್ಕೂ ನಕ್ಸಲರು ಬಂದಿದ್ರೆ ಹೆಡೆಮುರಿ ಕಟ್ಟಿ ಶಿಕ್ಷೆ ನೀಡಬೇಕು. ನಕ್ಸಲ್ ಬರಲಿಲ್ಲ ಎಂದಾದ್ರೆ ವದಂತಿ ಹಬ್ಬಿಸಿದವರ ಮೇಲೆ ಕ್ರಮವನ್ನ ಕೈಗೊಳ್ಳಬೇಕು. ನಕ್ಸಲ್ ಹಣೆಪಟ್ಟಿ ಹಾಕಿದ್ರೆ ಪ್ರವಾಸಿಗರು ಬರೋದಿಲ್ಲ. ಇದರಿಂದ ಹಿಂದುಳಿದ ಗ್ರಾಮ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ನಕ್ಸಲ್ ನೆರಳಿನಲ್ಲಿ ಗುರುತಿಸಿಕೊಂಡಿರುವ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದಲ್ಲಿ ಸದ್ಯ ನಕ್ಸಲರ ಸುದ್ದಿ ಮತ್ತೆ ಜೀವವನ್ನ ಪಡೆದುಕೊಂಡಿದೆ. 10 ವರ್ಷದ ಬಳಿಕ ಸ್ವಲ್ಪ ಮಟ್ಟಿನ ಅಭಿವೃದ್ಧಿ ಕಾಣುವಂತಾಗಿದ್ದ ಪ್ರದೇಶಕ್ಕೆ ಮತ್ತೆ ನಕ್ಸಲರು ಭೇಟಿ ನೀಡಿದ್ದಾರೆ ಎನ್ನುವ ವದಂತಿ ಸ್ಥಳೀಯರಲ್ಲಿ ಆತಂಕ ಹೆಚ್ಚಿಸಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಪೀಠಮ್ಮ ಗ್ಯಾಂಗ್ನ ಕಾಡಿಗಟ್ಟೋದಕ್ಕೆ ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿದ್ದು ಅಷ್ಟಿಷ್ಟಲ್ಲ, ಇನ್ನೇನು ಅಭಯಾರಣ್ಯಕ್ಕೆ ಆನೆಗಳು ಹೊಗೆ ಬಿಟ್ವು ಅಂತೇಳಿ ನಿಟ್ಟುಸಿರು ಬಿಡಬೇಕು ಅನ್ನೋಷ್ಟರಲ್ಲಿ ಪ್ಲಾನ್ ಉಲ್ಟಾ ಆಗೋಯ್ತು. ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಕಾಫಿನಾಡ ಜನಕ್ಕೆ ಇತ್ತೀಚೆಗಂತೂ ಕುಂತ್ರು ನಿಂತ್ರು ಬರೇ ಭೀಟಮ್ಮ ಗ್ಯಾಂಗ್ನದ್ದೇ ಆತಂಕ. ಈ ಭಾಗದ ಜನ ಮಾತ್ರವಲ್ಲ, ಅರಣ್ಯ ಇಲಾಖೆ ಸಿಬ್ಬಂದಿಯೂ ಕಣ್ತುಂಬ ನಿದ್ದೆ ಮಾಡದೆ ಸರಿಸುಮಾರು 20 ದಿನಗಳೇ ಕಳೆದಿವೆ ಅನ್ಸುತ್ತೆ. ಭೀಟಮ್ಮ ಗ್ಯಾಂಗ್ನ ಕಾಡಿಗಟ್ಟಲು ಅಧಿಕಾರಿಗಳು ಮಾಡಿದ್ದ ಪ್ಲಾನ್ ಈಗ ತಲೆ ಕೆಳಗಾಗಿದೆ. ಕಾಡಿಗೆ ಓಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದರೆ ಇದು ಮೂಲತಃ ಅರಣ್ಯದಿಂದ ಬಂದಿರುವಂಥ ಆನೆಗಳಾಗಿದ್ರೆ ಅರಣ್ಯಕ್ಕೆ ಹೋಗ್ತಾ ಇದ್ವು. ಇವೆಲ್ಲವೂ ಕೂಡ ಜನವಸತಿ ಇರುವಂತಹ ಸಣ್ಣ ಸಣ್ಣ ಕಾಡುಗಳನ್ನು ಆಶ್ರಯ ಪಡ್ಕೊಂಡು ಬದುಕಿರುವಂಥ ಆನೆಗಳು. ಸೊ ಈ ಆನೆಗಳ ಮೇಲೆ ಒಂದು ವೈಜ್ಞಾನಿಕವಾಗಿರುವಂಥ ಅಧ್ಯಯನ ನಡೆದು ಏನು ಮಾಡ್ಬೋದು ಅಂತೇಳಿ ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದ ಈ ಆನೆಗಳ ಮತ್ತು ಮಾನವ ಸಂಘರ್ಷವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಕಾರ್ಯ ಮಾಡಬೇಕೇವಿನ. ಭೀಟಮ್ಮ ಗುಂಪನ್ನ ಕಾಡಿಗಟ್ಟುವ ತವಕದಲ್ಲಿದ್ದ ಅರಣ್ಯ ಇಲಾಖೆ ಮಸಗಲಿ ತಲುಪುತ್ತಿದ್ದಂತೆ ಕುಮ್ಕೆ ಆನೆಗಳನ್ನ ವಾಪಸ್ ಕರೆಸಿತ್ತು. ಇನ್ನೊಂದು 7 ಕಿಲೋಮೀಟರ್ ಸಾಗಿದ್ರೆ ಆನೆಗಳು ಅಭಯಾರಣ್ಯಕ್ಕೆ ಸೇರ್ತವೆ ಅನ್ನೋದು ಅರಣ್ಯ ಇಲಾಖೆಯ ಪ್ಲಾನ್ ಆಗಿತ್ತು. ಆದ್ರೆ ಆನೆಗಳು ಅಧಿಕಾರಿಗಳ ಲೆಕ್ಕಾಚಾರ ಉಲ್ಟಾ ಮಾಡಿವೆ. ಹೀಗಾಗಿ ವೈಜ್ಞಾನಿಕ ತನಿಖೆ ಮಾಡಬೇಕು ಅನ್ನೋದು ಹಲವರ ಅಭಿಪ್ರಾಯ. ಆನೆಗಳನ್ನು ಸ್ಥಳಾಂತರ ಮಾಡುವಂಥದ್ದು, ಅದನ್ನು ಇಡುವಂಥದ್ದು, ಬೇರೆ ರಾಜ್ಯಗಳಿಗೆ ಬಿಡುವಂಥದ್ದು, ಹಾಸನ ಜಿಲ್ಲೆಯ ಸಮಸ್ಯೆ ಇವತ್ತು ಕೇರಳಕ್ಕೆ ಕಳಿಸುವಂಥದ್ದು ನಡೀತಾ ಇದೆ. ಸೊ ಈ ನಿಟ್ಟಿನಲ್ಲಿ ಒಂದು ವೈಜ್ಞಾನಿಕ ಅಧ್ಯಯನ ನಡೆಸಿ ಈ ಆನೆಗಳ ಮತ್ತು ಮಾನವನ ಸಂಘರ್ಷವನ್ನು ತಡೆಗಟ್ಟಲಿಕ್ಕೆ ಸರ್ಕಾರ ಒಂದು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ಸಾರ್ವಜನಿಕರಲ್ಲೂ ಕೂಡ ಇದು ಚರ್ಚೆ ಆಗಿದೆ. ಹಾಗಾಗಿ ಸರ್ಕಾರ ಮತ್ತು ಅರಣ್ಯ ಇಲಾಖೆ ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಒತ್ತಾಯ. ಒಟ್ಟಾರೆ ಚಿಕ್ಕಮಗಳೂರಿನ ಜನರಿಗೆ ಆನೆ ಚಿಂತೆ ಯಾವಾಗ ಕಡಿಮೆ ಆಗುತ್ತೋ ಅನ್ನೋ ತರಹ ಆಗಿದೆ. ಹೀಗಾಗಿ ಆದಷ್ಟು ಬೇಗ ಅಧ್ಯಯನ ನಡೆಸಿ ಮಾನವ ಕಾಡಾನೆ ಸಂಘರ್ಷ ತಪ್ಪಿಸಿ ಅಂತಿದ್ದಾರೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.